ಹಾಯ್ ಹಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೆ ಫ್ರೆಂಡ್ಸ್. ಈಗಾಗಲೇ ನೀವು ನಮ್ಮ ತಮ್ಮನೇಲಿ ಮತ್ತು ನಮ್ಮ ಟೈಟಲ್ ನೋಡುತ್ತೆ ವಾಟ್ಸಪ್ನ ಟಾಪ್ 10 ಹಿಡನ್ ಸೆಟ್ಟಿಂಗ್ ಮತ್ತು ಟಾಪ್ 10 ಅಮೇಜಿಂಗ್ ಸೆಟ್ಟಿಂಗ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಫ್ರೆಂಡ್ಸ್. ವಾಟ್ಸಪ್ನಲ್ಲಿ 2024ನಲ್ಲಿ ಬಂದಿರುವ ವಾಟ್ಸಪ್ನ ಅಮೇಜಿಂಗ್ ಸೆಟ್ಟಿಂಗ್ ಮತ್ತು ಹಿಡನ್ ಫ್ಯೂಚರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನೀವೇದ್ರೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೂತರು ಬೆಲ್ಕನ್ನ ಇನ್ವಾಲ್ ಮಾಡಿಕೊಂಡು ಇದೇ ರೀತಿ ಹೊಸ ಇದುಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜ್ ನೋಡ್ತಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ಪಕ್ಕದ ಬೆಲ್ಲಕ್ಕನ್ನ ಎನೇಬಲ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಫ್ರೆಂಡ್ಸ್. ಹೌದು ಫ್ರೆಂಡ್, ವಾಟ್ಸಪ್ನಲ್ಲಿ ಬಂದಿರುವ ಟಾಪ್ 10 ಹಿಡನ್ ಸೆಟ್ಟಿಂಗ್ ಮತ್ತು ವಾಟ್ಸಪ್ನಲ್ಲಿ ನಿಮಗೆ ಉಪಯುಕ್ತವಾಗುವ ಮತ್ತು ಸೆಟ್ಟಿಂಗ್ಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಯಾವ ಸೆಟ್ಟಿಂಗು ಏನು ಅಂತ ನಾವು ನಮ್ಮ ಫೋನ್ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ವಾಟ್ಸಪ್ನ ಯಾವ ಸೆಟ್ಟಿಂಗ್ ಏನು, ವಾಟ್ಸಪ್ನ ಚಾಟ್ ಲಾಕ್ ಯಾವ ರೀತಿ ಮಾಡೋದು, ಚಾಟ್ ಲಾಕ್ ಮಾಡೋದು ಯಾವ ರೀತಿ ಹಿಡಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ವಿಡಿಯೋ ಕೊಂತಕ್ಕೆ ನಾವು ನೋಡಬೇಕಿತ್ತು ಅಂದರೆ ವಿಡಿಯೋನ ಅರ್ಥ ಆಗುತ್ತೆ, ವಿಡಿಯೋ ಮೇಲೆ ಸ್ಕಿಪ್ ಮಾಡಿದ್ರೆ ವಿಡಿಯೋ ಅರ್ಥ ಆಗುತ್ತೆ ಫ್ರೆಂಡ್ಸ್. ಇದು ಯಾವ ರೀತಿ ಅಂತ ನಾನು ಫೋನ್ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಅಮ್ಮಕಾರಿ ಇಂಟ್ರೋದಲ್ಲಿ ಫ್ರೆಂಡ್ಸ್. ಒಂದು ಫ್ರೆಂಡ್ಸ್ ನಮ್ಮ ಫೋನ್ ಸ್ಕ್ರೀನಲ್ಲಿ ಫ್ರೆಂಡ್ಸ್. ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನೀವು ಏನು ಮಾಡಬೇಕಂದ್ರೆ ಮೊದಲು ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿಕೊಳ್ಬೇಕಾಗುತ್ತೆ. ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ನಾನು ಹೇಳಿದಂತೆ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ಈ ವಿಡಿಯೋನ ಅರ್ಥ ಆಗುತ್ತೆ. ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದರೆ ಮಿಡಲಲ್ಲಿ ವಿಡಿಯೋನ ಅರ್ಥ ಆಗಲ್ಲ. ವಿಡಿಯೋಲಿ ಒಂದಲ್ಲ ಎರಡಲ್ಲ 10 ಸೆಟ್ಟಿಂಗ್ಗಳು ಹೇಳ್ತಾ ಇರ್ತೀನಿ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕೊನೆ ತನಕ ನೋಡಿ. ಅಂದರೆ ವಿಡಿಯೋನ ಅರ್ಥ ಆಗುತ್ತೆ. ವಿಡಿಯೋ ಮಿಡಲಲ್ಲಿ ಸ್ಕಿಪ್ ಮಾಡಿದರೆ ವಿಡಿಯೋ ಏನೂ ಅರ್ಥ ಆಗಲ್ಲ ಫ್ರೆಂಡ್ಸ್. ಈಗ ನೀವು ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಸರ್ಚ್ ಬಾರ್ ಮೇಲೆ ಬರಬೇಕಾಗುತ್ತೆ. ನೀವು ಸರ್ಚ್ ಬಾರ್ ಮೇಲೆ ಬಂದ ನಂತರ ಇಲ್ಲಿ ಏನು ಸರ್ಚ್ ಮಾಡಿಕೊಳ್ಬೇಕಂದ್ರೆ ಫ್ರೆಂಡ್ಸ್, ನಾನು ಹೇಳಿದಂತೆ ನೀವು ಸರ್ಚ್ ಮಾಡ್ಕೊಳ್ಳಿ. ವಾಟ್ಸಪ್ ಅಂತ ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ವಾಟ್ಸಪ್ ಅಂತ ಟೈಪ್ ಮಾಡ್ಕೊಂಡು ನೀವು ಸರ್ಚ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ನಿಮ್ಮ ಫೋನಲ್ಲಿ ವಾಟ್ಸಪ್ಪನ್ನು ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಿದ್ದರೆ ನೀವು ಅಪ್ಡೇಟ್ ಅಂತ ತೋರಿಸ್ತಾ ಇರುತ್ತೆ. ನೀವು ನಿಮ್ಮ ಫೋನಲ್ಲಿ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಅಂದರೆ ನಾನು ಹೇಳುವ ಕೆಲವಷ್ಟು ಸೆಟ್ಟಿಂಗ್ಗಳು ಹೊಸ ಅಪ್ಡೇಟ್ ಮೂಲಕ ಬಂದಿರ್ತವೆ ಫ್ರೆಂಡ್ಸ್. ಅದಕ್ಕಾಗಿ ನೀವು ಮೊದಲು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲ ನೀವು ಅಪ್ಡೇಟ್ ಮಾಡ್ಕೊಳ್ಳೋದೇ ನಾನು ಹೇಳಿದ ಸೆಟ್ಟಿಂಗ್ಗಳು ಮಾಡೋಕ್ಕೆ ಹೋದರೆ ನಿಮಗೆ ಆ ಸೆಟ್ಟಿಂಗ್ಗಳು ಸಿಗೋದಿಲ್ಲ ಎಂದರೆ ಹೇಳ್ತಾರೆ, ಅಣ್ಣ ನೀವು ಸುಳ್ಳು ಹೇಳಿದ್ರೆ ಅಂತ. ಅದಕ್ಕಾಗಿ ನೀವು ಮೊದಲು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಿಕೊಂಡ ನಂತರ ಪ್ಲೇಸ್ಟೋರಿಂದ ನೀವು ಹೊರಬರಬೇಕಾಗುತ್ತೆ. ನಾನು ಅಪ್ಡೇಟ್ ಮಾಡಿಕೊಂಡ್ರೆ ವಾಟ್ಸಪ್ಪಿಗೆ ನೀವು ಪ್ಲೇಸ್ಟೋರಿಂದ ಹೊರಬನ್ನಿ. ಪ್ಲೇಸ್ಟೋರಿಂದ ಹೊರಬಂದ ನಂತರ ನಾನು ಹೇಳಿದ ಪ್ರತಿಯೊಂದು ಸೆಟ್ಟಿಂಗ್ನು ಸ್ಟೆಪ್ ಬೈ ಸ್ಟೆಪ್ ನೋಡಬೇಕಾಗುತ್ತೆ. ಅಂದರೆ ನಿಮಗೆ ಸೆಟ್ಟಿಂಗ್ ಅರ್ಥ ಆಗುತ್ತೆ. ಎಲ್ಲರೂ ಮಿಡಲ್ ನೀವು ಸ್ಕಿಪ್ ಮಾಡಿದರೆ ವಿಡಿಯೋನ ಅರ್ಥ ಆಗುತ್ತೆ ಫ್ರೆಂಡ್ಸ್. ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ಫೋನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡಿಕೊಳ್ಬೇಕಾಗುತ್ತೆ. ಮೊದಲು ನಾನು ನನ್ನ ಫೋನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಇರುತ್ತೆ ನನ್ನ ಫೋನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡಂಥ ಪ್ರಶ್ನೆ ಸೆಟ್ಟಿಂಗ್ ಏನಂದರೆ ಫ್ರೆಂಡ್ಸ್, ಲಾಕ್ ಸೆಟ್ಟಿಂಗ್ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಚಾಟ್ ಲಾಕ್ ಸೆಟ್ಟಿಂಗ್ ಫ್ರೆಂಡ್ಸ್. ಯಾವ ರೀತಿಯಾಗಿ ಒಬ್ಬರು ಚಾಟನ್ನು ಯಾವ ರೀತಿ ಲಾಕ್ ಮಾಡೋದು, ಒಬ್ಬರದ್ದು ಚಾಟ್ ಯಾವ ರೀತಿ ಲಾಕ್ ಮಾಡೋದು ಅಂತ ನಾನು ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ನೀವು ಏನು ಮಾಡ್ಕೊಂಡ್ರೆ ಅದು ಯಾರು ಚಾಟ್ ಇರುತ್ತೆ ಅದ್ರ ಮೇಲೆ ನೀವು ಮೊದಲು ಲಾಂಗ್ ಪ್ರೆಸ್ ಮಾಡೋಕ್ಕೆ ಇರುತ್ತೆ. ನಾನು ಮಾಡ್ತಾ ಇರ್ತೀನಿ. ಈ ರೀತಿ ಲಾಂಗ್ ಪ್ರೆಸ್ ಮಾಡಿದ ನಂತರ ಮಗಲೇ ಈ ರೀತಿಯಾಗಿ ಬ್ಲೂಟೂತ್ ಬರುತ್ತೆ. ಬ್ಲೂಟೂತ್ ಬಂದ ನಂತರ ಮಗಲು 3 ಡಾಟ್ ಇರುತ್ತೆ. 3 ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ ನಂತರ ಲಾಕ್ ಚಾಟ್ ಹತ್ತಿರುತ್ತೆ. ನೀವು ಏನು ಮಾಡ್ಕೊಂಡು ಈ ರೀತಿಯಾಗಿ ಲಾಕ್ ಚಾಟ್ ಇರ್ತಿರುತ್ತೆ. ನೀವು ಲಾಕ್ ಚಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ತೋರಿಸಿದೆ. ಸ್ಕಿಪ್ ದ ಚಾಟ್ ಲಾಕ್ ಟು ಹೈಡ್ ತೋರಿಸಿದೆ. ಎಸ್ ಅದು ಕೊಟ್ಟು ನೀವು ಕಂಟಿನ್ಯೂ ಮೇಲೆ ಕೊಡಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕೊಟ್ಟ ನಂತರ ನಿಮಗೆ ಇಲ್ಲಿ ಒಂದು ಲಾಕ್ ಕುಂದಿರುತ್ತೆ. ಲಾಕ್ ಕೂತ ನಂತರ ಈ ರೀತಿಯಾಗಿ ನೀವು ನೋಡ್ಬೋದು ಲಾಕ್ಡ್ ಚಾಟ್ ಅಂತ. ಈ ರೀತಿಯಾಗಿ ನೀವು ಒಮ್ಮೆ ಕೆಳಗಡೆ ಸ್ವೈಪ್ ಮಾಡಬೇಕು. ಕೆಳಗಡೆ ಸ್ವೈಪ್ ಮಾಡಿದ ನಂತರ ಲಾಕ್ಡ್ ಚಾಟ್ ಅಂತ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಮತ್ತು ಲಾಕ್ ಚಾಟ್ ಅಂತ ಬಂದ ನಂತರ ಇದು ಪ್ರತಿಯೊಬ್ಬರಿಗೆ ತಿಳಿದು ಫ್ರೆಂಡ್ಸ್. ಇದು ಫಸ್ಟ್ನೇ ಸೆಟ್ಟಿಂಗ್ ಆಯ್ತಲ್ಲ. ಈಗ ಎರಡನೇ ಸೆಟ್ಟಿಂಗ್ ಏನಂದರೆ ಈಗ ಲಾಕ್ಡ್ ಚಾಟ್ ಅಂತ ಇರ್ತಾರೆ ತೋರಿಸ್ತದೆ. ಪ್ರತಿಯೊಬ್ಬರು ಹೇಳ್ತಿರ್ತಾರೆ ಯಾರು ಚಾಟ್ ಲಾಕ್ ಮಾಡಿ ಇಟ್ಟಿದೆ ಅಂತ ಪ್ರತಿಯೊಬ್ಬರಿಗೆ ಕೇಳ್ತಿರ್ತಾರೆ ಫ್ರೆಂಡ್ಸ್. ಇದನ್ನು ಹೈಡ್ ಮಾಡೋಕೆ ಫ್ರೆಂಡ್ಸ್. ಹೈಡ್ ಯಾವ ರೀತಿ ಮಾಡೋದು ಅಂತ ಇದು ಎರಡನೇ ಸೆಟ್ಟಿಂಗ್ ನಾನು ಹೇಳ್ತೀನಿ ಫ್ರೆಂಡ್ಸ್. ಈಗ ಲಾಕ್ ಚಾಟ್ ಹತ್ತಿರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕತ್ತೆ. ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ನೀವು ಇಟ್ಟಿದ ಲಾಕನ್ನು ಓಪನ್ ಆಗುತ್ತೆ. ಓಪನ್ ಆದ ನಂತರ ಈ ರೀತಿಯಾಗಿ ಪ್ರೊಫೈಲಲ್ಲಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಅವ್ರದ್ದು ಚಾಟನ್ನು ಈ ರೀತಿಯಾಗಿ ಕಾಣ್ತಾ ಇರುತ್ತೆ ಫ್ರೆಂಡ್ಸ್. ಏನು ಮಾಡ್ಕೊಂಡು 3 ಡಾಟ್ ಇರುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ಚಾಟ್ ಲಾಕ್ ಅಂತ ಸೆಟ್ಟಿಂಗ್ ಇರುತ್ತೆ. ಚಾಟ್ ಲಾಕ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೈಡ್ ಲಾಕ್ಡ್ ಚಾಟ್ಸ್ ಇರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇದ್ರ ಮೇಲೆ ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಇದನ್ನು ಎನೇಬಲ್ ಮಾಡಿಕೊಂಡಂಥ ಕ್ರಿಯೇಟ್ ಎ ಸೀಕ್ರೆಟ್ ಕೋಡ್ ಇರ್ತೀರಿ. ನೀವು ಕ್ರಿಯೇಟ್ ಎ ಸೀಕ್ರೆಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಒಂದು ಕೆಲವೊಂದು ಸೀಕ್ರೆಟ್ ಕೋಡನ್ನು ಸೆಟ್ ಮಾಡಿಕೊಡ್ಬೇಕೈತೆ. ನಾನು ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಸೀಕ್ರೆಟ್ ಕೋಡನ್ನು ನಾನು ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಸೆಟ್ ಮಾಡ್ತಾಯಿದ್ದೀನಿ 000. ಇಲ್ಲಿ ನಾನು 4 0ನ ಸೀಕ್ರೆಟ್ ಕೋಡಾಗಿ ಸೆಟ್ ಮಾಡಿದ್ದೆ ಫ್ರೆಂಡ್ಸ್. ಈ ರೀತಿ ಸೀಕ್ರೆಟ್ ಕೋಡನ್ನು ಸೆಟ್ ಮಾಡಿ ನೆಕ್ಸ್ಟ್ ಮೇಲೆ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ಇನ್ನೊಮ್ಮೆ ನಿಮ್ಮ ಸೀಕ್ರೆಟ್ ಕೋಡನ್ನು ಹಾಕಿಕೊಳ್ಬೇಕಾಗುತ್ತೆ. ಸೇಮ್ ಸೀಕ್ರೆಟ್ ಕೋಡ್ ಹಾಕಿ ಡನ್ ಅಂತ ಕೊಡಬೇಕಾಗುತ್ತೆ. ಇದು ಯಾಕೆ ಸೀಕ್ರೆಟ್ ಕೋಡ್ ಹಾಕಿ ಡನ್ ಮಾಡಬೇಕಂದ್ರೆ ಅವ್ರದ್ದು ಚಾಟ್ ನಿಮಗೆ ಕಾಣ್ತಾರೆ ಫ್ರೆಂಡ್ಸ್. ಈ ರೀತಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಇಲ್ಲಿ ಮೇಲೆ ಕೆಳಗೆ ಸ್ವೈಪ್ ಮಾಡಿದ್ರೆ ಚಾಟ್ ಕಾಣ್ತಾರೆ ಫ್ರೆಂಡ್ಸ್. ಅವರಿಗೆ ಚಾಟ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಸರ್ಚ್ ಬಾರ್ ಮೇಲೆ ಬರಬೇಕಾಗುತ್ತೆ. ನೀವು ಸೀಕ್ರೆಟ್ ಕೋಡ್ ಹಾಕಿರ್ತೀರಲ್ಲ ಆ ಸೀಕ್ರೆಟ್ ಕೋಡನ್ನು ನೀವು ಹಾಕಬೇಕಾಗುತ್ತೆ. ನಾನು ಆ ರೀತಿಯಾಗಿ ಸೀಕ್ರೆಟ್ ಕೋಡನ್ನು ಹಾಕಿದ್ದೆ ಫ್ರೆಂಡ್ಸ್. ಈ ರೀತಿ 4 ಬಾರಿ ಸೀಕ್ರೆಟ್ ಕೋಡ್ ಹಾಕಿನಂದರೆ ಈ ರೀತಿ ಚಾಟ್ ಲಾಕ್ ಹತ್ತಿರುತ್ತೆ. ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದಂದರೆ ಚಾಟನ್ನು ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದು ನಾನು ನಿಮಗೆ 2 ಸೆಟ್ಟಿಂಗ್ ತಿಳಿಸ್ಕೊಟ್ಟೆ ಫ್ರೆಂಡ್ಸ್. 3ನೇ ಸೆಟ್ಟಿಂಗ್ ಏನಂದರೆ ಫ್ರೆಂಡ್ಸ್,
ಮೂರನೇ ಸೆಟ್ಟಿಂಗ್ ಏನಂದರೆ ಫ್ರೆಂಡ್ಸ್ ಮೆಸೆಂಜರ್ ಯುವರ್ ಸೆಲ್ಫ್ ಅಂತ ಈ ರೀತಿ ಬರುತ್ತೆ. ಮೆಸೆಂಜರ್ ಸೆಲ್ಫ್ ಅಪ್ಪ ಏನಂದರೆ ಫ್ರೆಂಡ್ಸ್ ನೀವು ನೀವೇ ಮೆಸೇಜು ವಾಟ್ಸಪ್ಪು ನೀವು ಮೆಸೇಜು ಫೋಟೋ ವೀಡಿಯೋ ಕಳಿಸ್ಕೊಳ್ಳೋದು ಯಾವ ರೀತಿಯಾಗಿ ಫ್ರೆಂಡ್ಸ್ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾರಾದರೂ ಹೊಸದೊಂದು ನಂಬರ್ ಸರ್ಚ್ ಮಾಡ್ತೀರಿ ಫ್ರೆಂಡ್ಸ್. ಆ ರೀತಿಯಾಗಿ ಸರ್ಚ್ ಬಾರ್ ಮೇಲೆ ಬರುತ್ತೆ. ಸರ್ಚ್ ಬಾರ್ ಮೇಲೆ ಬಂದ ನಂತರ ನೀವು ನಿಮ್ಮ ನಂಬರ್ ಹಾಕಿ ನೀವು ಸರ್ಚ್ ಮಾಡಿಕೊಳ್ಬೇಕು. ಸರ್ಚ್ ಮಾಡಿಕೊಂಡ ನಂತರ ನಿಮ್ಮದೇ ಆದ ಪ್ರೊಫೈಲ್ ಬರುತ್ತೆ. ಮೆಸೆಂಜರ್ ಯುವರ್ ಸೆಲ್ಫ್ ಅಂತ ಇರ್ತಾ ಬರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇದರಲ್ಲಿ ನಿಮಗೆ ನೀವು ಮೆಸೇಜನ್ನು ಕಳಿಸ್ಕೊಳ್ಬೇಕು ಫ್ರೆಂಡ್ಸ್. ಯಾವ ರೀತಿಯಾಗಿ ಈ ರೀತಿಯಾಗಿ ಹಾಯ್ ಅಂತ ಇರ್ತಾರೆ ನಿಮಗೆ ನೀವು ಮೆಸೇಜ್ ಈ ರೀತಿಯಾಗಿ ಕಳಿಸ್ಕೊಂಡು ಟೆಸ್ಟ್ ಮಾಡ್ಕೋಬೋದು. ಫೋಟೋ ಕಳಿಸಿದ್ರೆ ಯಾವ ರೀತಿಯಾಗಿ ಬರುತ್ತೆ, ವಿಡಿಯೋ ಕಳಿಸಿದ್ರೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ನಿಮಗೆ ನೀವು ಮೆಸೇಜನ್ನು ಟೆಸ್ಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನಿಮಗೆ ನಾಲ್ಕನೇ ಸೆಟ್ಟಿಂಗ್ ಏನಂದರೆ ಫ್ರೆಂಡ್ಸ್ ಎಡಿಟ್ ಸೆಂಡ್ ಮೆಸೇಜ್ ಅಂತ ಇರುತ್ತೆ ಫ್ರೆಂಡ್ಸ್. ನಿಮ್ಗೆ ಯಾರು ಕಳಿಸಿದ ಮೆಸೇಜನ್ನು ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ನಾಲ್ಕನೇ ಸೆಟ್ಟಿಂಗ್ ಫ್ರೆಂಡ್ಸ್. ಅದು ಯಾವ ರೀತಿಯಾಗಿ ಅಂದರೆ ಈಗ ನಾನು ಇನ್ನಾಗ ಜಸ್ಟ್ ಹಾಯ್ ಅಂತ ಕಳಿಸಿದ್ದೀನಲ್ಲ ಫ್ರೆಂಡ್ಸ್, ಅದು ಯಾವ ರೀತಿಯಾಗಿ ಎಡಿಟ್ ಮಾಡಿದ್ರೆ ನೀವು ಅದು ಕಳಿಸಿರ್ತಿಲ್ಲ ಫ್ರೆಂಡ್ಸ್. ಆ ಮೆಸೇಜ್ ಮೇಲೆ ನೀವು ಏನು ಮಾಡಬೇಕು ಅಂದರೆ ನೀವು ಲಾಂಗ್ ಪ್ರೆಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನು ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿ ನೀವು ಲಾಂಗ್ ಪ್ರೆಸ್ ಮಾಡಿಕೊಳ್ಬೇಕು. ನೀವು ಲಾಂಗ್ ಪ್ರೆಸ್ ಮಾಡಿಕೊಂಡ ನಂತರ ಇಲ್ಲಿ ಮಗಲಿ 3 ಡಾಟ್ ಹತ್ತಿರುತ್ತೆ. ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಮೂರನೇ ಆಪ್ಷನ್ ಆದ ಎಡಿಟ್ ಹತ್ತಿರುತ್ತೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ರಿಟರ್ನ್ ಈ ರೀತಿಯಾಗಿ ಓಪನ್ ಆದ್ರೆ ಹಾಯ್ ಬದಲಿ ನಾನು ಹಲೋ ಕಳಿಸ್ತೇನೆ ಫ್ರೆಂಡ್ಸ್. ಈ ರೀತಿಯಾಗಿ ಹಾಯ್ ಬದಲಿ ಹಲೋ ಅಂತ ಟೈಪ್ ಮಾಡಿ ಈ ರೀತಿಯಾಗಿ ಒಂದು ಇಮೋಜಿಯನ್ನು ಇಟ್ಟು ಈ ರೀತಿಯಾಗಿ ಕಳಿಸಿದೆ ಫ್ರೆಂಡ್ಸ್. ಈ ರೀತಿಯಾಗಿ ಕಳಿಸಿದ ನಂತರ ಈ ರೀತಿಯಾಗಿ ಅದು ರಿಟರ್ನ್ ಎಡಿಟ್ ಆಗುತ್ತೆ ಫ್ರೆಂಡ್ಸ್. ಆ ರೀತಿ ರಿಟರ್ನ್ ಆಗಿ ಎಡಿಟ್ ಆಗುತ್ತೆ ಫ್ರೆಂಡ್ಸ್. ಎಡಿಟ್ ಆದ ನಂತರ ನಾನು ನಿಮಗೆ 5ನೇ ಸೆಟ್ಟಿಂಗನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೆಲ್ಫ್ ಯುವರ್ ಅನ್ಕ್ಯೂ ಕಾಲ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಯಾರಾದರೂ ನಿಮಗೆ ಸೈಲೆಂಟ್ ಅನ್ನೋನ್ ಕಾಲ್ ಫ್ರೆಂಡ್ಸ್. ಸೈಲೆಂಟ್ ಅನ್ನೋನ್ ಕಾಲ್ ಫ್ರೆಂಡ್ಸ್. ಇದು 5ನೇ ಸೆಟ್ಟಿಂಗ್ ಫ್ರೆಂಡ್ಸ್. ಇದು ಸೈಲೆಂಟ್ ಅನ್ನೋನ್ ಕಾಲ್ಸ್ ಅಂದರೆ ಏನಂತ ಫ್ರೆಂಡ್ಸ್, ನಿಮಗೆ ಕಾಂಟ್ಯಾಕ್ಟ್ನಲ್ಲಿ ಇರೋರು ಮಾತ್ರ ನಿಮಗೆ ಈ ವಿಡಿಯೋ ಕಾಲು ವಾಯ್ಸ್ ಕಾಲು ಮಾಡ್ಬೋದು ಫ್ರೆಂಡ್ಸ್ ವಾಟ್ಸಪ್ನಲ್ಲಿ. ಅದನ್ನು ಯಾವ ರೀತಿಯಾಗಿ ನೀವು ಸೆಟ್ ಮಾಡ್ಕೊಳ್ಳೋದು ಈಗ ನೀವು ಯಾವ ರೀತಿ ಈಗ ಸೆಟ್ಟಿಂಗ್ ಮಾಡ್ಬೇಕಂದ್ರೆ ಫ್ರೆಂಡ್ಸ್, ಯಾರಾದರೂ ನಿಮಗೆ ನಂಬರನ್ನು ಸೇವ್ ಇಟ್ಟುಕೊಳ್ಳೋದಾದ್ರು ನಿಮಗೆ ವಿಡಿಯೋ ಕಾಲ್ ಮಾಡ್ತಿರ್ತಾರೆ ಅನ್ನೋನ್ ನಂಬರಿಂದ, ಅದು ಯಾವ ರೀತಿ ತಪ್ಪಿಸೋದು ಓನ್ಲಿ ಈ ನೀವು ನಿಮಗೆ ಫೋನಲ್ಲಿ ಸೆಟ್ ಇರೋ ನಂಬರ್ದವ್ರು ಮಾತ್ರ ಯಾವ ರೀತಿಯಾಗಿ ಸೆಟ್ ಮಾಡ್ಬೇಕಂದ್ರೆ ಫ್ರೆಂಡ್ಸ್. ಅದಕ್ಕಾಗಿ ನೀವು ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್, ನೀವು ಫೋನಲ್ಲಿ 3 ಡಾಟ್ ಇರುತ್ತಲ್ಲ ವಾಟ್ಸಪ್ನಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೆಟ್ಟಿಂಗ್ ಒಂದು ಆಪ್ಷನ್ ಇರುತ್ತೆ. ನೀವು ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಪ್ರೈವಸಿ ಒಂದು ಆಪ್ಷನ್ ಇರುತ್ತೆ. ಪ್ರೈವಸಿ ಆಪ್ಷನ್ ಮೇಲೆ ಕ್ಲಿಕ್ ಪ್ರೈವಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಬೇಕು ಫ್ರೆಂಡ್ಸ್. ನಾನು ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿಕೊಂಡ ನಂತರ ಕಾಲ್ಸ್ ಅಂತ ಒಂದು ಆಪ್ಷನ್ ಇದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೈಲೆನ್ಸ್ ಅನ್ನೋನ್ ಕಾಲರ್ಸ್ ಅಂತಿದೆ. ನೀವು ಇದನ್ನು ಎನೇಬಲ್ ಮಾಡ್ಕೊಳ್ಬೇಕೈತೆ. ಇದನ್ನು ಎನೇಬಲ್ ಮಾಡೋದ್ರಿಂದ ಏನು ಉಪಯೋಗ ಅಂದ್ರೆ ಫ್ರೆಂಡ್ಸ್, ಯಾರಾದರೂ ಅನ್ನೋನ್ ಪರ್ಸನ್ ನಿಮಗೆ ಕಾಲ್ ಮಾಡಿದರೆ ಅದು ಕಾಲ್ ಪಿಕ್ ಆಗೋದಿಲ್ಲ ಫ್ರೆಂಡ್ಸ್. ಯಾಕಂತಂದರೆ ಯಾರಾದರೂ ನಿಮ್ಮ ಫೋನಿನ ಕಾಂಟ್ಯಾಕ್ಟ್ನಲ್ಲಿ ನೀವು ಸೇವ್ ಇಟ್ಟಿರೋ ನಂಬರ್ದವ್ರು ಮಾತ್ರ ನಿಮಗೆ ವಾಟ್ಸಪ್ನಲ್ಲಿ ಕಾಲ್ ಮಾಡ್ಬೋದು ಮತ್ತು ವಿಡಿಯೋ ಕಾಲ್ ಮತ್ತು ವಾಯ್ಸ್ ಕಾಲ್ ಮಾಡ್ಬೋದು. ನೀವು ಲಿಂಕ್ ಇಲ್ಲಿ ನೀವು ನಿಮ್ಮ ಅಕೌಂಟ್ನಲ್ಲಿ ನೀವು ಸೇವ್ ಇರಲಾರಪ್ಪ ನಂಬರನ್ನು ನೀವು ಕಾಲ್ ಮಾಡಲು ಆಗೋದಿಲ್ಲ ಫ್ರೆಂಡ್ಸ್. ಇದನ್ನು ಈ ರೀತಿಯಾಗಿ ಸೆಟ್ಟಿಂಗ್ ಮಾಡಿದರೆ ಫ್ರೆಂಡ್ಸ್, ಯಾವುದೋ ಸ್ಕ್ಯಾಮರ್ ಕಾಲ್ ಮಾಡ್ತಿರೋದು ಫ್ರೆಂಡ್ಸ್, ನಿಮಗೆ ಈ ಸ್ಕ್ಯಾಮರ್ ಕಾಲಿಂದ ನೀವು ಉಳಿಯಲು ಈ ರೀತಿಯಾಗಿ ಇದನ್ನು ಸೆಟ್ಟಿಂಗ್ ಮಾಡೋದು ಫ್ರೆಂಡ್ಸ್. ಇದು 5ನೇ ಸೆಟ್ಟಿಂಗ್ ಫ್ರೆಂಡ್ಸ್. 6ನೇ ಸೆಟ್ಟಿಂಗ್ ಏನಂದರೆ ಫ್ರೆಂಡ್ಸ್, ಗ್ರೂಪ್ ಜಾಯಿನ್ ಮೈ ಪರ್ಮಿಷನ್ ಫ್ರೆಂಡ್ಸ್. ಗ್ರೂಪ್ ಜಾಯಿನ್ ಮೈ ಪರ್ಮಿಷನ್ ಅಂತ ಇದು 6ನೇ ಸೆಟ್ಟಿಂಗ್ ಫ್ರೆಂಡ್ಸ್. 6ನೇ ಸೆಟ್ಟಿಂಗ್ ಇದು ಏನಂದರೆ ಫ್ರೆಂಡ್ಸ್, ನಿಮಗೆ ಗೊತ್ತಿರೋದು ಯಾರಾದರೂ ಹಲವಾರು ಗ್ರೂಪ್ಗಳಲ್ಲಿ ನಿಮ್ಮನ್ನು ಆ್ಯಡ್ ಮಾಡ್ತಿರ್ತಾರೆ. ಅದರಿಂದ ನಿಮ್ಮ ಫೋನಲ್ಲಿರೋ ಡಾಟಾ ಬೇಗ ಖಾಲಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ, ನೀವು ಇದರಲ್ಲಿ ಯಾರಾದರೂ ನಿಮಗೆ ಗ್ರೂಪ್ ಆ್ಯಡ್ ಮಾಡಬೇಕಂದ್ರೆ ನಿಮಗೆ ಕೇಳಿ ಮಾಡಿ ನಿಮಗೆ ಕಾಂಟ್ಯಾಕ್ಟ್ನಲ್ಲಿ ಇರೋರು ಮಾತ್ರ, ಇಲ್ಲ ನೀವು ಮಾತ್ರ ಜಾಯಿನ್ ಆಗೋ ರೀತಿ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಅದಕ್ಕಾಗಿ ನಿಮ್ಮ ವಾಟ್ಸಪ್ನಲ್ಲಿ 3 ಡಾಟ್ ಇರುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ಸೆಟ್ಟಿಂಗ್ ಒಂದು ಆಪ್ಷನ್ ಇರುತ್ತೆ. ನಿಮ್ಮ ಫೋನಿನ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಪ್ರವೇಶಿ ಒಂದು ಆಪ್ಷನ್ ಇರುತ್ತೆ. ಪ್ರವೇಶಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರವೇಶಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೋಬೇಕು. ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡ ನಂತರ ಗ್ರೂಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಗ್ರೂಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಎವ್ರಿ ಒನ್ ಇರುತ್ತೆ. ಇದನ್ನು ನೀವು ಕಾಂಟ್ಯಾಕ್ಟ್ನಲ್ಲಿರೋ ಮಾತ್ರ ನಿಮಗೆ ಯಾವುದೋ ಗ್ರೂಪ್ನಲ್ಲಿ ಆ್ಯಡ್ ಮಾಡೋದು, ಅವರು ಹೊಸ ಗ್ರೂಪ್ ಕ್ರಿಯೇಟ್ ಮಾಡಿದರೆ ಅದರಲ್ಲಿ ಆ್ಯಡ್ ಮಾಡೋದು ನೀವು ಇರಬೇಕಾದ್ರೆ ಮೈ ಕಾಂಟ್ಯಾಕ್ಟ್ಸ್ ಅಂತ ಇರುತ್ತೆ, ಇಲ್ಲ ಮೈ ಕಾಂಟ್ಯಾಕ್ಟ್ಸ್ ಎಕ್ಸ್ಪರ್ಟ್ ಅಂತ ಇರುತ್ತೆ. ನಿಮಗೆ ಬೇಕಂದವ್ರಿಗೆ ಮಾತ್ರ ಗ್ರೂಪ್ನಲ್ಲಿ ನೀವು ಆ್ಯಡ್ ಆಗಬೇಕಂದ್ರೆ ಅದಕ್ಕಾಗಿ ನೀವು ಮೈ ಕಾಂಟ್ಯಾಕ್ಟ್ಸ್ ಎಕ್ಸ್ಪೋರ್ಟ್ ಹತ್ತಿರುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಾನು ಮೈ ಕಾಂಟ್ಯಾಕ್ಟ್ಸ್ ಹತ್ತಿಟ್ಟು ಸೆಲೆಕ್ಟ್ ಮಾಡ್ತೀನಿ. ನಮ್ಮ ಕಾಂಟ್ಯಾಕ್ಟ್ನಲ್ಲಿ ಇರೋರು ಮಾತ್ರ ನಮಗೆ ಯಾವುದೋ ಗ್ರೂಪ್ನಲ್ಲಿ ಆ್ಯಡ್ ಮಾಡಲಿ ಅದು ಫ್ರೆಂಡ್ಸ್. ಈ ರೀತಿಯಾಗಿ ಇದನ್ನು 6ನೇ ಸೆಟ್ಟಿಂಗ್ ಫ್ರೆಂಡ್ಸ್. 7ನೇ ಸೆಟ್ಟಿಂಗ್ ಏನಂದ್ರೆ ಫ್ರೆಂಡ್ಸ್, ಡೇಟಾ ಎಕ್ಸ್ಪ್ಲೋರೇಷನ್ ಫ್ರೆಂಡ್ಸ್. ಡೇಟಾ ಎಕ್ಸ್ಪ್ಲೋರೇಷನ್ ಏನಂದ್ರೆ ಫ್ರೆಂಡ್ಸ್, ನಿಮಗೆ ನಿಮ್ಮ ಫೋನಿರೋ ಡೇಟಾ ಯಾರ್ಯಾರ ಮೇಲೆ ಎಷ್ಟು ಸ್ಪೆಂಡ್ ಆಗಿದೆ ಅಂತ ನೋಡೋದು ಫ್ರೆಂಡ್ಸ್. ಅದಕ್ಕಾಗಿ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೆಟ್ಟಿಂಗ್ ಒಂದಿರುತ್ತೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಂತ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೋಬೇಕಾಗುತ್ತೆ.
ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡ ನಂತರ ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಒಂದು ಆಪ್ಷನ್ ಇರುತ್ತೆ. ಸ್ಟೋರೇಜ್ ಆ್ಯಂಡ್ ಡೇಟಾ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಬೇಕು. ಸ್ಟೋರೇಜ್ ಆ್ಯಂಡ್ ಡೇಟಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಮ್ಯಾನೇಜಿಂಗ್ ಯುವರ್ ಸ್ಟೋರೇಜ್ ಇರ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಸಂಪೂರ್ಣವಾಗಿ ತೋರಿಸ್ತಾ ಇರುತ್ತೆ. ನೀವು ಎಷ್ಟು ಡಾಟಾ ಯೂಸ್ ಮಾಡಿದ್ದೀರಾ ಮತ್ತು ಯಾರ್ಯಾರ ಮೇಲೆ ಎಷ್ಟು ಡಾಟಾ ಸ್ಪೆಂಡ್ ಮಾಡಿದ್ದೀರಾ ಅಂತ ಪ್ರತಿಯೊಂದು ಇಲ್ಲಿ ಲಿಸ್ಟ್ ಇರುತ್ತೆ. ಇದನ್ನು ಯಾಕಂದರೆ ಯಾರ್ಯಾರ ಮೇಲೆ ಎಷ್ಟೆಷ್ಟು ಡೇಟಾ ಸ್ಪೆಂಡ್ ಮಾಡಿದರೆ ನಿಮ್ಮ ಫೋನ್ ಡಾಟಾ ಕಲ ಸಾಧ್ಯ ನೋಡ್ಬೋದು. ವಾಟ್ಸಪ್ ನಿಮಗೆ ಎಷ್ಟು ಡಾಟಾ ಸ್ಪೆಂಡ್ ಮಾಡಿದೆ ಫ್ರೆಂಡ್ಸ್, ವಾಟ್ಸಪ್ ಮತ್ತು ಯಾರ ಮೇಲೆ ಎಷ್ಟೆಷ್ಟು ಸ್ಪೆಂಡ್ ಮಾಡಿಕೊಂಡಿದ್ದೀರಿ ನೀವು ಡಾಟಾ ಅಂತ ಇದನ್ನು ನೋಡ್ಬೋದು ಫ್ರೆಂಡ್ಸ್. ನೀವು ಈಗ ಏಳನೇ ಸೆಟ್ಟಿಂಗ್ ಆಯ್ತು ಫ್ರೆಂಡ್ಸ್. 8ನೇ ಸೆಟ್ಟಿಂಗ್ ಅಂದರೆ ಫ್ರೆಂಡ್ಸ್ 8ನೇ ಸೆಟ್ಟಿಂಗ್ ಏನಂದ್ರೆ ಫ್ರೆಂಡ್ಸ್ ಜೀರೋ ಸರ್ಕಲ್ ವಿಡಿಯೋ ಸೆಂಡಿಂಗ್ ಅಂತ ಇರುತ್ತೆ ಫ್ರೆಂಡ್ಸ್. ಇದೇನು ಜೀರೋ ಸರ್ಕಲ್ ವಿಡಿಯೋ ಸೆಂಡಿಂಗ್ ಅಂದ್ರೆ ಫ್ರೆಂಡ್ಸ್, ಅದಕ್ಕಾಗಿ ನೀವು ಏನು ಮಾಡ್ಕೋದ್ರೆ ನೀವು ಯಾರ್ದಾರು ಒಬ್ಬರಿಗೆ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡ್ತಿರ್ತೀರಲ್ಲ ಫ್ರೆಂಡ್ಸ್, ನೀವು ಅದಕ್ಕೆ ನೀವು ಒಬ್ಬರು ಪ್ರೊಫೈಲ್ ಓಪನ್ ಮಾಡ್ಕೊಂಡು ನಾನು ತೋರಿಸ್ತಾ ಇರ್ತೀನಿ. ಈ ರೀತಿಯಾಗಿ ನೀವು ಒಬ್ಬರು ಯಾರು ಈ ರೀತಿಯಾಗಿರುತ್ತೆ. ಓಪನ್ ಮಾಡಿಕೊಂಡ ನಂತರ ಯಾರಿಗಾದರೂ ನೀವು ವಿಡಿಯೋನ ಅಥವಾ ಫೋಟೋನ ಸೆಲೆಕ್ಟ್ ಮಾಡಿ ಕಳಿಸ್ಬೇಕಂದ್ರೆ ಸೆಂಡ್ ಮಾಡ್ಬೇಕಂದ್ರೆ ಚೌಕ್ ಬಾಕ್ಸ್ ಥರ ಬರುತ್ತೆ ಫ್ರೆಂಡ್ಸ್. ಚೌಕ್ ಬಾಕ್ಸ್ ಥರ ಬರುತ್ತೆ. ನೀವು ಜೀರೋ ಅಂದರೆ ರೌಂಡ್ ಸರ್ಕಲ್ ಆಗಿ ಯಾವ ರೀತಿಯಾಗಿ ವಿಡಿಯೋ ಯೂನಿಕ್ ಥರ ಆಗಿ ಡಿಫ್ರೆಂಟ್ ಥರ ಯಾವ ರೀತಿಯಾಗಿ ವಿಡಿಯೋನ ಸೆಂಡ್ ಮಾಡ್ಬೇಕಂದ್ರೆ ಫ್ರೆಂಡ್ಸ್, ನೀವು ಅದಕ್ಕಾಗಿ ಏನು ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ಮೆಸೇಂಜರ್ ಒಂದು ಆಪ್ಷನ್ ಮಗಲೇ ಒಂದು ಕ್ಯಾಮ್ರಾ ಆಪ್ಷನ್ ಇರುತ್ತೆ. ನೀವು ಕ್ಯಾಮ್ರಾ ಆಪ್ಷನ್ ನಾನು ಲಾಂಗ್ ಪ್ರೆಸ್ ಮಾಡ್ತೀನಿ. ಈ ರೀತಿ ನೀವು ಲಾಂಗ್ ಪ್ರೆಸ್ ಮಾಡೋಕ್ಕಾಗುತ್ತೆ. ನೀವು ನೋಡ್ಬೋದು ಈ ರೀತಿ ನಾನು ಲಾಂಗ್ ಪ್ರೆಸ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನೀವು ಈ ರೀತಿ ಲಾಂಗ್ ಪ್ರೆಸ್ ಮಾಡೋಕ್ಕಾಗುತ್ತೆ. ಈ ರೀತಿ ಲಾಂಗ್ ಪ್ರೆಸ್ ಮಾಡಿದ್ರೆ ಅಂತ ನೀವು ನೋಡ್ಬೋದು ಜೀರೋ ಸರ್ಕಲ್ ರೀತಿ ಈ ರೀತಿಯಾಗಿ ವಿಡಿಯೋನ ರೆಕಾರ್ಡ್ ಆಗ್ತದೆ ಫ್ರೆಂಡ್ಸ್. ಇದನ್ನು ಈ ರೀತಿಯಾಗಿ ಬಿಟ್ಟು ಈ ರೀತಿಯಾಗಿ ಸಂಪೂರ್ಣವಾಗಿ ಇದನ್ನು ವಿಡಿಯೋನ ಸೆಂಡ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ವಿಡಿಯೋನ ಸೆಂಡ್ ಆಗುತ್ತೆ. ಇದನ್ನು ನೀವು ನೋಡ್ಬೋದು ಈ ರೀತಿಯಾಗಿ ನಿಮ್ಮ ಫ್ರೆಂಡ್ಗೆ ಈ ರೀತಿಯಾಗಿ ಯೂನಿಕ್ ರೀತಿಯಾಗಿ ವಿಡಿಯೋನ ಸೆಂಡ್ ಮಾಡ್ಬೋದು. ಯೂನಿಕ್ ರೀತಿಯಾಗಿ ನೀವು ಫೋಟೋನ ಈ ರೀತಿಯಾಗಿ ಸೆಂಡ್ ಮಾಡೋದು ಫ್ರೆಂಡ್ಸ್. ಇದನ್ನು 8ನೇ ಸೆಟ್ಟಿಂಗ್ ಆಗಿತ್ತು ಫ್ರೆಂಡ್ಸ್. ಈಗ 9ನೇ ಸೆಟ್ಟಿಂಗ್ ಏನಂದರೆ ಫ್ರೆಂಡ್ಸ್ ಸೆಂಡ್ ಟು QR ಕೋಡ್ ಕಾಂಟ್ಯಾಕ್ಟ್ಸ್ ಅಂತ ಇರುತ್ತೆ ಫ್ರೆಂಡ್ಸ್. ಅಂದರೆ ಇದಕ್ಕೆ ಸೆಂಡ್ ಟು QR ಕೋಡ್ ಕಾಂಟ್ಯಾಕ್ಟ್ಸ್ ಅಂದರೆ ಏನಂದರೆ ಫ್ರೆಂಡ್ಸ್, ಯಾರಾದರೂ ನಿಮ್ಮ ಫ್ರೆಂಡಿಗೆ ನಂಬರ್ ಕಳಿಸಿದೆ ನಿಮ್ಮ QR ಕೋಡ್ ಮೂಲಕ ಅವರಿಗೆ ನಿಮ್ಮ ವಾಟ್ಸಪ್ನಲ್ಲಿ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಅದಕ್ಕಾಗಿ ನೀವು ಏನು ಮಾಡ್ಬೇಕಂದ್ರೆ ಅದು ಯಾವ ರೀತಿ QR ಕೋಡ್ ಕೊಡಿಸೋದು ಫ್ರೆಂಡ್ಸ್, ನೀವು ನಿಮ್ಮ ಪ್ರೊಫೈಲ್ ಓಪನ್ ಮಾಡ್ಕೊಳ್ಳಿ. ಪ್ರೊಫೈಲ್ ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿರುತ್ತೆ. ಈ ರೀತಿಯಾಗಿದ್ದ ನಂತರ ನೀವು ಏನು ಮಾಡ್ಕೊತೀರಿ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿಫಿಕೇಷನ್ ಸೆಕ್ಯೂರಿಟಿ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸ್ಕ್ಯಾನ್ ಟು QR ಕೋಡ್ ಇರುತ್ತೆ. ಈ ರೀತಿ QR ಕೋಡ್ ಇರುತ್ತೆ. ಇದನ್ನು ಸ್ಕ್ಯಾನ್ ಮಾಡಿದರೆ ಸಾಕು, ಅವರ ಫೋನಲ್ಲಿ ಆಟೋಮೆಟಿಕಾಗಿ ನಿಮ್ಮ ನಂಬರ್ ಸೇವ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇದನ್ನು 9ನೇ ಸೆಟ್ಟಿಂಗ್ ಫ್ರೆಂಡ್ಸ್. ಈಗ 9ನೇ ಸೆಟ್ಟಿಂಗ್ ಆಯಿತು ಫ್ರೆಂಡ್ಸ್. ಈಗ 10ನೇ ಸೆಟ್ಟಿಂಗ್ ಏನಂತ ನಾನು ಹೇಳ್ತಿದ್ದೆ ಫ್ರೆಂಡ್ಸ್. 10ನೇ ಸೆಟ್ಟಿಂಗ್ ಏನಂದರೆ ಫ್ರೆಂಡ್ಸ್ ನೀವು ನೋಡ್ಬೋದು ಡಿಸ್ಪೋರಿಂಗ್ ಮೆಸೇಜಿಂಗ್ ಅಂತ ಫ್ರೆಂಡ್ಸ್. ಅದು ಯಾವ ರೀತಿ ಹೇಗೆ ಅಂತ ಫ್ರೆಂಡ್ಸ್, ಯಾರಿಗಾರು ಮೆಸೇಜ್ ಮಾಡಿರ್ತಾರೆ ಮೆಸೇಜಿಂಗ್ ಭಾಳ ಇರುತ್ತೆ ಫ್ರೆಂಡ್ಸ್. ಈಗ 24 ಅವರ್ಸಲ್ಲಿ ಆಟೋಮೆಟಿಕಾಗಿ ಡಿಲೀಟ್ ಆಗಿ ಯಾವ ರೀತಿ ಮಾಡ್ಕೊಂಡ್ರೆ ಅವ್ರ ಪ್ರೊಫೈಲ್ ಓಪನ್ ಮಾಡಿಕೊಡ್ತಾರೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕೈತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡಿರ್ತಾರೆ. ಇಲ್ಲ ಅವ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅವ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಕೆಳಗಡೆ ಒಂದು ಆಪ್ಷನ್ ಮೆಸೇಂಜರ್ ಇರುತ್ತೆ, ಅದು ಆಪ್ ಇರುತ್ತೆ. ಇದನ್ನು ಎನೇಬಲ್ ಮಾಡಿಕೊಂಡು ನಿಮ್ಮ 24 ಅವರ್ಸ್ ಇರುತ್ತೆ. 24 7 ಡೇಸ್ 90 ಡೇಸ್ ಇದನ್ನು ಸೆಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ಲಾಸ್ಟ್ನೇ ಸೆಟ್ಟಿಂಗ್ ಏನಂದರೆ ಫ್ರೆಂಡ್ಸ್ ಡಿಸೇಬಲ್ ಲಿಂಕ್ ಪ್ರೊವೈಡರ್ಸ್ ಇರ್ತಿರುತ್ತೆ. ಅದನ್ನು ಯಾವ ರೀತಿ ಡಿಸೇಬಲ್ ಮಾಡೋದು ಫ್ರೆಂಡ್ಸ್, ಯಾವುದಾದ್ರು ಆ್ಯಪ್ ಓಪನ್ ಮಾಡಿಕೊಂಡು ಆಟೋಮೆಟಿಕಾಗಿ ನಿಮ್ಮ ವಾಟ್ಸಪ್ ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಯಾವುದಾದ್ರೂ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ ನಂತರ ಅದಕ್ಕಾಗಿ ನೀವೇನು ಮಾಡ್ಬೇಕಂದ್ರೆ ಸೆಟ್ಟಿಂಗ್ ಒಂದು ಆಪ್ಷನ್ ಇರುತ್ತೆ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಪ್ರೈವಸಿ ಆಪ್ಷನ್ ಇರುತ್ತೆ. ಪ್ರೈವಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ. ಈ ಅಡ್ವಾನ್ಸ್ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಸೇಬಲ್ ಲಿಂಕ್ ಪ್ರೈವಸಿ ಇರುತ್ತೆ. ನೀವು ಇದನ್ನು ಎನೇಬಲ್ ಮಾಡ್ಕೊಳ್ಬೇಕೈತೆ. ಯಾರಾದರೂ ನಿಮ್ಗೆ ವಿಡಿಯೋ ಕಾಲ್ ಮಾಡಿದರೆ ಯಾರಾದರೂ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಮ ಪ್ರೈವಸಿ ಡಾಟಾ ಎಲ್ಲಿ ಲೀಕ್ ಆಗಲ್ಲ, ಎಲ್ಲಿ ಹ್ಯಾಕ್ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಇದನ್ನು ಎನೇಬಲ್ ಮಾಡಿ ಇಟ್ಟುಕೊಳ್ಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಟಾಪ್ 10 ನಿಮಗೆ ವಾಟ್ಸಪ್ನ ಹಿಡನ್ ಸೆಟ್ಟಿಂಗ್ ಫ್ರೆಂಡ್ಸ್, ಹಿಡನ್ ಫೀಚರ್ ಸೆಟ್ಟಿಂಗ್ ಫ್ರೆಂಡ್ಸ್ ಈ ರೀತಿಯಾಗಿರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮಗೆ 10 ಸಿಗುತ್ತೆ ಮತ್ತು ಈ ರೀತಿಯಾಗಿ 10 ಸೆಟ್ಟಿಂಗ್ ಹೇಳ್ಕೊಂಡು ಫ್ರೆಂಡ್ಸ್ ವಾಟ್ಸಪ್ನ 2024ನೇ ಈ ರೀತಿಯಾಗಿ ಅಪ್ಡೇಟನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿ ನೀವು ನಿಮ್ಮ ಫೋನಿನಲ್ಲಿ ವಾಟ್ಸಪ್ನ ಟಾಪ್ 10 ಹಿಡನ್ ಸೆಟ್ಟಿಂಗ್ ಮತ್ತು ಐಡನ್ ಸೆಟ್ಟಿಂಗ್ನಲ್ಲಿ ಯಾವ ರೀತಿ ಚಾರ್ಟ್ ಲಾಕ್ ಮಾಡೋದು, ಯಾವ ರೀತಿ ಸೆಲ್ಫ್ ಸೆಟ್ಟಿಂಗ್ ಮಾಡೋದು, ಯಾವ ರೀತಿಯಾಗಿ IP ಅಡ್ರೆಸ್ ಟ್ರ್ಯಾಕ್ ಮಾಡೋದು ಅಂತ ಹೇಳಿದ್ರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಇನ್ನೊಂದಿಗೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆಗಿ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡ್ಬೋದು. ಇದಕ್ಕೆ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆಗಿ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡ್ಬೋದು. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋಕ್ಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀವಿ. ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಬಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಫ್ಯಾಮಿಲಿ ಯೂಟ್ಯೂಬ್ ಫ್ರೆಂಡ್ಸ್ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.